ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಅಬ್ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನ ಪ್ರಾಯೋಗಿಕವಾಗಿ ತಿಳಿಯೋಣ. ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಂದ್ರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಓರೆಯಾಗಿ ಚಲಿಸುವಾಗ ಅದೇ ಮಾಧ್ಯಮದಲ್ಲಿಯೇ ಆಂತರಿಕವಾಗಿ ಪ್ರತಿಫಲನ ಹೊಂದುವ ವಿದ್ಯಮಾನಕ್ಕೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಎಂದು ಕರೆಯುತ್ತಾರೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನ ಹಾಕೊಂಡಿದ್ದೇನೆ. ನೀರಿನಲ್ಲಿ 4 ಹನಿ ಹಾಲನ್ನ ಹಾಕೊಂಡು ಕಲೀಲ ಮಾಧ್ಯಮವನ್ನ ಉಂಟು ಮಾಡಿಕೊಂಡಿದ್ದೇನೆ. ಅಂದರೆ ಇದರಲ್ಲಿ ಬೆಳಕಿನ ಪಥ ಸ್ಪಷ್ಟವಾಗಿ ಗೋಚರಿಸಲಿ ಅಂತ ಹೇಳಿ ಈ ಒಂದು ಪ್ಲಾಸ್ಟಿಕ್ಕಿನ ಬಾಕ್ಸ್ ಅನ್ನ 3 ಗಾಜಿನ ಲೋಟಗಳ ಮೇಲೆ ನಿಲ್ಲಿಸಿದ್ದೇನೆ. ಈ ಒಂದು ಪ್ರಯೋಗಕ್ಕೆ ನಾನೊಂದು ಲೇಸರ್ ಟಾರ್ಚ್ ಅನ್ನ ಬಳಸ್ತಾ ಇದ್ದೇನೆ. ಈ ಲೇಸರ್ ಟಾರ್ಚಿನ ಬೆಳಕನ್ನ ನಾನಿಲ್ಲಿ ನೀರಿನ ಮೂಲಕ ಹಾಯಿಸಿದಾಗ ನೀರಿನಲ್ಲಿ ಆ ಬೆಳಕಿನ ಪಥ ಸ್ಪಷ್ಟವಾಗಿ ಗೋಚರವಾಗುವುದನ್ನು ತಾವು ಗಮನಿಸಿ. ಅದೇ ನಾನು ನೀರಿನಿಂದ ಮೇಲ್ಗಡೆ ಬಿಟ್ಟಾಗ ನಮಗ ಲೇಸರ್ ಟಾರ್ಚಿನ ಬೆಳಕಿನ ಪಥ ಗೋಚರವಾಗುವುದಿಲ್ಲ. ನೀರಿನಲ್ಲಿ ಬಿಟ್ಟಾಗ ಪಥ ಗೋಚರವಾಗುತ್ತ, ನಮಗ ನೀರಿನಿಂದ ಮೇಲಕ್ಕೆ ತಂದಾಗ ನಮಗ ಪಥ ಗೋಚರವಾಗುವುದಿಲ್ಲ. ಓಕೆ, ಈ ಒಂದು ಲೇಸರ್ ಟಾರ್ಚಿನ ಬೆಳಕನ್ನ ನಾನು ಇಲ್ಲಿ ನೀರು ಸಾಂದ್ರ ಮಾಧ್ಯಮ, ಮೇಲ್ಗಡೆ ಇರತಕ್ಕಂತಹ ಗಾಳಿ ವಿರಳ ಮಾಧ್ಯಮ, ಈ ನೀರಿನ ಮೂಲಕ ನಾನೀಗ ಬೆಳಕಿನ ಕಿರಣವನ್ನ ಹಾಯಿಸ್ತೇನೆ. ನೋಡಿ ಸ್ನೇಹಿತರೆ, ನೀರಿನಲ್ಲಿಯೇ ಸಂಪೂರ್ಣವಾಗಿ ಅಂದ್ರೆ ಆಂತರಿಕವಾಗಿ ಪ್ರತಿಫಲನ ಹೊಂದಿರುವುದನ್ನು ತಾವು ಗಮನಿಸಿ. ಓಕೆ, ನಾನು ಲೈಟನ್ನ ಬಂದ್ ಮಾಡಿಕೊಂಡು ತೋರಿಸ್ತೇನೆ. ಇನ್ನಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಗೋಚರಿಸುತ್ತಾ ನೋಡಿ ಸ್ನೇಹಿತರೆ. ಎಸ್, ನೀರಿನ ಮೂಲಕ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಆ ಬೆಳಕಿನ ಕಿರಣ ನೀರಿನಲ್ಲಿಯೇ ಸಂಪೂರ್ಣವಾಗಿ ಪ್ರತಿಫಲನ ಹೊಂದಿದೆ. ಇದನ್ನ ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಈ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ಲಿಕ್ಕೆ 2 ಪರಿಸ್ಥಿತಿಗಳು ಅವಶ್ಯಕ. ಅವು ಯಾವುವು ಅಂತಂದ್ರೆ, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಚಲಿಸುತ್ತಿರಬೇಕು. ಇನ್ನು ಎರಡನೇದು ಏನು ಕಂಡೀಷನ್ ಅಂತಂದ್ರೆ, ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಅಧಿಕವಾಗಿರಬೇಕು. ಇದನ್ನ ನಾನು ಆಮೇಲೆ ಚಿತ್ರದ ಮೂಲಕ ಸ್ಪಷ್ಟಪಡಿಸ್ತೀನಿ ಸ್ನೇಹಿತರೆ. ಈ ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನ ನಾವೊಂದು ಗಾಜಿನ ಲೋಟದಲ್ಲಿಯೂ ಸಹಿತ ಮಾಡಿ ತೋರಿಸಬಹುದು. ನಾನಿಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ 1-2 ಹನಿ ಹಾಲನ್ನ ಹಾಕೊಂಡಿದ್ದೇನೆ. ಈಗ ಈ ಒಂದು ನೀರಿನ ಮೂಲಕ ನಾನು ಬೆಳಕನ್ನ ಬಿಡ್ತೇನೆ ಲೇಸರ್ ಟಾರ್ಚಿನ ಸಹಾಯದಿಂದ. ನೋಡಿ ಸ್ನೇಹಿತರೆ, ಓಕೆ, ನೀರಿನ ಮೂಲಕ ಓರೆಯಾಗಿ ಚಲಿಸಿದಂತಹ ಬೆಳಕಿನ ಕಿರಣವು ಅದೇ ಮಾಧ್ಯಮದಲ್ಲಿಯೇ ಸಂಪೂರ್ಣವಾಗಿ ಪ್ರತಿಫಲನ ಹೊಂದಿದೆ. ಎಸ್, ಇದು ನೀರಿನ ಮಾಧ್ಯಮ ಸ್ನೇಹಿತರೆ. ಇದು ಗಾಳಿಯ ಮಾಧ್ಯಮ. ನೀರು ಸಾಂದ್ರ ಮಾಧ್ಯಮ ಆಗಿರ್ತತೆ, ಗಾಳಿ ವಿರಳ ಮಾಧ್ಯಮ ಆಗಿರ್ತತೆ. ಇದು ಮೇಲ್ಮೈಗೆ ಎಳೆದಂತಹ ಒಂದು ಲಂಬ ಕಾಲ್ಪನಿಕ ರೇಖೆ. ನಾನಿಲ್ಲಿ 3 ಕಿರಣಗಳನ್ನ ತೆಗೆದುಕೊಂಡಿದ್ದೇನೆ. 1ನೇ ಕಿರಣ ನೋಡ್ರಿ, ನೀರಿನ ಮೂಲಕ ಈ ನೇರದಲ್ಲಿ ಹೋಗಿ ಈ ಬಿಂದುವಿನಲ್ಲಿ ಪತನ ಹೊಂದಿ ಈ ನೇರದಲ್ಲಿ ವಕ್ರೀಭವನ ಹೊಂದದ. 2ನೇ ಕಿರಣ ನೋಡ್ರಿ, ಈ ನೇರದಲ್ಲಿ ಚಲಿಸಿ ಪತನ ಬಿಂದುವಿನಲ್ಲಿ ಪತನ ಹೊಂದಿ ಈ ನೇರದಲ್ಲಿ ಅದು ವಕ್ರೀಭವನ ಹೊಂದದ. ಈ ವಕ್ರಿಮ ಕಿರಣವನ್ನ ಗಮನಿಸಿದ ಸ್ನೇಹಿತರೆ,
ಇಲ್ಲಿ ವಕ್ರಿಮ ಕೋನ 90 ಡಿಗ್ರಿ ಆಗ್ಯದ. ಸೊ ಈ ವಕ್ರಿಮ ಕೋನ 90 ಡಿಗ್ರಿ ಆಗ್ಬೇಕಾದ್ರೆ ಇರಬೇಕಾದ ಕನಿಷ್ಠ ಈ ಪತನ ಕೋನಕ್ಕೆ ನಾವೇನಂತೀವಿ ಕ್ರಾಂತಿ ಕೋನ ಅಂತ ಕರಿತೀವಿ. ಇದಕ್ಕೆ ನಾವು ಕ್ರಾಂತಿ ಕೋನ ಅನ್ನೋದಿಲ್ಲ, ಇದಕ್ಕ ನಾವು ಕ್ರಾಂತಿ ಕೋನ ಅಂತ ಕರಿತೀವಿ. ವಕ್ರಿಮ ಕೋನವು 90 ಡಿಗ್ರಿ ಆಗಲು ಇರಬೇಕಾದ ಕನಿಷ್ಠ ಪತನ ಕೋನಕ್ಕೆ ಕ್ರಾಂತಿ ಕೋನ ಎನ್ನುತ್ತಾರೆ. ಇನ್ನ ಮೂರನೇ ಕಿರಣ ಗಮನಿಸಿದ ಸ್ನೇಹಿತರೆ, ಇದರ ಕೋನ, ಈ ಕಿರಣದ ಪತನ ಕೋನ ಕ್ರಾಂತಿ ಕೋನಕ್ಕಿಂತ ಅಧಿಕವಾಗ್ಯದ. ಸೊ ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಅಧಿಕವಾದಾಗ ಇದು ಪತನ ಕೋನ, ಇದು ಸಹಿತ ಪತನ ಕೋನ, ಬಟ್ ಇದಕ್ಕೆ ನಾವು ಕ್ರಾಂತಿ ಕೋನ ಅಂತ ಕರಿತೀವಿ. ಸೊ ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಅಧಿಕವಾದಾಗ ಬೆಳಕಿನ ಕಿರಣವು ಅದೇ ಮಾಧ್ಯಮದಲ್ಲಿಯೇ ಆಂತರಿಕವಾಗಿ ಪ್ರತಿಫಲನ ಹೊಂದುತ್ತದೆ. ಇದನ್ನ ನಾವೇನಂತೀವಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಈ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗಬೇಕಾದ್ರೆ ಎರಡು ಪರಿಸ್ಥಿತಿಗಳು ಅವಶ್ಯಕ. ಒಂದು, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಬೆಳಕಿನ ಕಿರಣ ಚಲಿಸ್ತಿರ್ಬೇಕು. ಆಮೇಲೆ ಎರಡನೇದೇನು ಅಂತಂದ್ರೆ ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಅಧಿಕ ಆಗಿರಬೇಕು. ಅಂದಾಗ ಮಾತ್ರ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗುತ್ತ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಪೂರ್ಣಾಂತರಿಕ ಪ್ರತಿಫಲನದಿಂದ ಉಂಟಾಗ್ತಕ್ಕಂತಹ ಮತ್ತೊಂದು ವಿದ್ಯಮಾನ ಅಂತಂದ್ರೆ ಮರೀಚಿಕೆ ಅಥವಾ ಬಿಸಿಲು ಗುದುರೆ ಅಂತ ಕರಿತೀವಿ. ಅದನ್ನು ಸಹಿತ ನಾನಿಲ್ಲಿ ಒಂದು ಡಯಾಗ್ರಾಮ್ ನಲ್ಲಿ ತೆಗೆದೇನೆ. ನೋಡಿ ಸ್ನೇಹಿತರೆ, ಈ ಮರದಿಂದ ಹೊರಟಂತಹ ಬೆಳಕಿನ ಕಿರಣ ಸ್ಟ್ರೇಟ್ ಆಗಿ ಹೋಗಿ ನೋಡುಗನ ಕಣ್ಣನ್ನ ತಲುಪ್ತದ. ಈ ಮರ ನಮಗ ಗೋಚರಿಸುತ್ತ. ಮತ್ತೊಂದು ಕಿರಣ ಈ ರೀತಿ ಬರ್ಲಿಕ್ಕತ್ತದ. ಈ ರೀತಿ ಬಂದಾಗ ಇಲ್ಲಿ ಬಾಗಿ ಹೊಂಟದ. ಯಾಕೆ ಇಲ್ಲಿ ಬಾಗ್ಯದ ಅಂತಂದ್ರೆ ಇಲ್ಲಿ ಎಲ್ಲಾ ಗಾಳಿ ಇದ್ರೂ ಸಹಿತ ಇಲ್ಲಿ ಹೆಚ್ಚು ಬಿಸಿಯಾದ ಗಾಳಿ ಅದ, ಇಲ್ಲಿ ತಂಪಾದ ಗಾಳಿ ಅದ. ಬಿಸಿಯಾದ ಗಾಳಿಯು ವಿರಳ ಮಾಧ್ಯಮ ಅಂತ ಅನಿಸ್ಕೊಳ್ತೈತೆ, ತಂಪಾದ ಗಾಳಿಯು ಸಾಂದ್ರ ಮಾಧ್ಯಮ ಅಂತ ಅನಿಸ್ಕೊಳ್ತೈತೆ. ವಿಶೇಷವಾಗಿ ಈ ಬಿಸಿಲು ಗುದುರೆ ಅಥವಾ ಮರೀಚಿಕೆ ಬೇಸಿಗೆ ಕಾಲದಲ್ಲಿ ಉಂಟಾಗುವಂತಹದ್ದು. ಸೊ ಈ ರೀತಿ ಈ ಸಾಂದ್ರ ಮಾಧ್ಯಮದಲ್ಲಿಯೇ ತಂಪಾದ ಗಾಳಿಯಲ್ಲಿಯೇ ಈ ಕಿರಣ ಏನಾಗ್ತದೆ ಸಂಪೂರ್ಣವಾಗಿ ಆಂತರಿಕ ಪ್ರತಿಫಲನ ಹೊಂದೈತೆ. ನಮ್ಗ ಈ ರೀತಿ ಈ ಮರ ಗೋಚರಿಸಂಗಿಲ್ಲ. ಇಲ್ಲಿಂದ ನಾವು ಒಂದು ರೇಖೆಯನ್ನು ಹಿಂದಕ್ಕೆ ವೃದ್ಧಿಸಿದಾಗ ಇಲ್ಲಿ ನಮಗ ಆ ಮರ ಗೋಚರ ಆಗ್ತೈತೆ, ತಿರುಮುರುವಾಗಿ ನಮಗ ಗೋಚರ ಆಗ್ತೈತೆ. ಓಕೆ ಸ್ನೇಹಿತರೆ, ಇದೊಂದು ದೃಷ್ಟಿಯ ಭ್ರಮೆ ಅಷ್ಟೆ. ಇನ್ನ ಈ ಸಂಪೂರ್ಣ ಆಂತರಿಕ ಪ್ರತಿಫಲನದ ಅನ್ವಯಗಳನ್ನ ನಾವು ನೋಡಿದಾಗ ಇದನ್ನ ದೂರ ಸಂವಹನದಲ್ಲಿ ಅಂದ್ರೆ ಇಂಟರ್ನೆಟ್ ಕೇಬಲ್ಗಳಲ್ಲಿ ಉಪಯೋಗಿಸ್ತಾರ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಡೋಸ್ಕೋಪ್ ಮಾಡ್ಲಿಕ್ಕೆ ಈ ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನದ ಅನ್ವಯವನ್ನ ಮಾಡ್ಕೊಳ್ಳಾಗ್ತೈತೆ. ಆಮೇಲೆ ವಜ್ರದ ಹೊಳಪಿಗೆ ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಕಾರಣ. ಈ ಬೈನಾಕ್ಯುಲರ್ ಮತ್ತು ಪೆರಿಸ್ಕೋಪ್ಗಳಲ್ಲಿ ಪ್ರಖರವಾದ ಪ್ರತಿಬಿಂಬವನ್ನ ನಾವು ಪಡಿಲಿಕ್ಕೆ ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಕಾರಣ ಆಗಿರ್ತದೆ. ಅಲ್ಲಿ ಪ್ರಿಸಮ್ನಂತಹ ಏನೋ ಸಾಧನವನ್ನ ಅಲ್ಲಿ ಉಪಯೋಗಿಸಿರ್ತಾರ. ಆಮೇಲೆ ಈ ಸೈಕಲ್ ಹಿಂದ ಬೈಸಿಕಲ್ ರಿಫ್ಲೆಕ್ಟರ್ ಅಂತ ಕರಿತೀವಿ. ಆಮೇಲೆ ರೋಡ್ಗಳಲ್ಲಿಯೂ ಸಹಿತ ಈ ರಿಫ್ಲೆಕ್ಟರ್ಗಳನ್ನ ಅಳವಡಿಸಿರ್ತಾರ. ಅದ್ರ ಮೇಲೆ ಬಿದ್ದಂತಹ ಬೆಳಕಿನ ಕಿರಣ ಆಂತರಿಕ ಪ್ರತಿಫಲನ ಹೊಂದೈತೆ. ಯಾಕಂದ್ರೆ ಆ ಸಾಧನಗಳಲ್ಲಿ ಸಣ್ಣ ಸಣ್ಣ ಸ್ಫಟಿಕಗಳಂತಹ ರಚನೆಗಳು ಇರ್ತಾವ. ಅಲ್ಲಿ ಬಿದ್ದಂತಹ ಬೆಳಕಿನ ಕಿರಣ ಒಳ್ಳೆ ಆಂತರಿಕವಾಗಿ ಪ್ರತಿಫಲನ ಹೊಂದಿ ನಮ್ಮ ಕಣ್ಣಿಗೆ ತಲುಪುವುದರಿಂದ ಅವುಗಳು ಹೊಳದಂಗ ಕಾಣಿಸ್ತವ, ನಮಗ ಗೊತ್ತಾಗ್ತೈತೆ. ಆಮೇಲೆ ಈಗ ಆಗಲೇ ನೋಡಿದಂಗ ಈ ಬಿಸಿಲು ಗುದ್ರಿಗೂ ಸಹಿತ ಈ ಸಂಪೂರ್ಣ ಆಂತರಿಕ ಪ್ರತಿಫಲನವೇ ಕಾರಣ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.